ಜಯ ಜಯ ಗಹರನಿ ಜಯ ಜಯತು ನಿಗಮತತಿಗಳಿಗೆ ದುರ್ಲಭನಿ ಜಯ ಗೋರಿ ಸಿದ್ಧೇಶ ದಯವಾಗೋ ಜಯ ಗೋರಿ ಸಿದ್ಧೇಶ ದಯವಾಗೋ ಜಯ ಗೋರಿ ಸಿದ್ಧೇಶ ದಯವಾಗೋ ದಯವಾಗೋ ದಯವಾಗೋ. ಅಲ್ವೇ ಯಾಕೆ ಸುಮ್ಮನೆ ಇದೆ? ನಮ್ ಕಾಲೇಜಿನವರ ಆನೆ ಆಳವಾದ ಗುಂಡಿಲಿ ಬಿದ್ದಂತೆ ಬಿಟ್ಬಿಟ್ಟ. ಹಾಗೆಲ್ಲ ಹೇಳ್ಬೇಡ್ರಿ. ಅವನ ಸೋಲಿನಿಂದ ಅವನಿಗಿಂತಲೂ ಹೆಚ್ಚು ಸಂಕಟ ನನಗಾಗ್ತಾ ಇದೆ. ಯಾಕೆ ನೀನೇನಾದ್ರೂ ಅವನ ಆಳವಾದ ಪ್ರೇಮದ ಗುಂಡಿಲಿ ಬಿದ್ಬಿಟ್ಟಿಯೋ ಹೇಗೆ? ಹಾಗಲ್ವೇ ಅವನು ಕೆಟ್ಟವನಾಗಿದ್ರು ನಂಬಿದವರ ಪಾಲಿಗೆ ಪ್ರಾಣವನ್ನು ಕೊಡುವ ಪುಣ್ಯಾತ್ಮ. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಮಾಡ್ತಾನೆ. ಪಾಪ ಸಹಾಯ ಪಡೆದ ಪಾಪಿಗಳ ಅವನ ಸೋಲಿಗೆ ಕಾರಣವಾಗ್ಬಿಟ್ಟಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಉಪ್ಪು ತಿನ್ನವನು ನೀರ್ ಕುಡಿಲೇಬೇಕಲ್ಲ. ಈ ಮಾತು ಅವತ್ತು ನನಗಂದಿದ್ದ, ಇವತ್ತು ತಾನೇ ತಿಂದ. ಹೀಗೆ ನೀರ್ ಕುಡಿತಾನೋ ಅಥವಾ ಬೀರ್ ಕುಡಿತಾನೋ ಯಾರಿಗೆ ಗೊತ್ತು? ಊರಿಗೆ ಗೊತ್ತಿದೆ ಅವನು ಬೀರ್ ಬಹದ್ದೂರ ಅಂತ. ಏ ಭಕ್ತಿ, ಜೋರಾಗಿ ಮಾತಾಡ್ಬೇಡ್ವೆ. ಯಾಕೆ? ಯಾಕಂದ್ರೆ ಅವನು ಮೊದ್ಲೇ ಕಣ್ಣು ಕಡಿಮೆ ಭಗವಾನ್ ಇದ್ದ ಹಾಗೆ. ಯಾವ ಹೊತ್ತಿನಲ್ಲಿ ಎಲ್ಲಿರ್ತಾನೆ ಹೇಳಕ್ಕಾಗೋದಿಲ್ಲ. ಅವನು ಒಲಿದವರಿಗೆ ಓಂಕಾರೇಶ್ವರ, ಕೆರಳಿದರೆ ಘಟ ಸರ್ಪ. ಅವನು ಘಟ ಸರ್ಪವಾದ್ರೆ ನಾನು ಮಹಾ ಮುನಿಸು ತುಂಬಿಕೊಂಡಿರುವ ಮುಂಗುಸಿ ಹಾಗೆ. ಎಲ್ಲ ಹುಡುಗಿಯರನ್ನು ಹೆದರಿದಾಗೆ ನನ್ನನ್ನು ಹೆದರಿಸೋದಕ್ಕೆ ಬಂದ್ರೆ ಅವನ ಬಿದ್ರೆ ಬೊಂಬೆ ಮಾಡದೆ ಹೋದ್ರೆ ನಾನ್ಯಾಕೆ ನಮ್ಮ ಅಪ್ಪನ ಮಗಳಾಗಬಾರ್ದು? ಅವನು ನಿನಗೇನು ಕೆಳಕು ಮಾಡುತ್ತಾನೆ ಅಂತ ಆಮೇಲೆ ಈ ರೀತಿ ಕೆಟ್ಟಕ್ಕಾಗ್ತಾ ಇದೆಯಾ? ನನಗೆ ಕೆಳಕ್ ಮಾಡಿದ್ರೆ ನಿಜೇನೆ. ಪಾಪ ಡಿಗ್ರಿ ಮುಗಿಸಿ ದಳ ಸೇರ್ಬೇಕು ಅಂತ ಬಂದ ಬಡ ಹುಡುಗಿಯರು ಅವನ ಗಂಟೆ ಸಾಕು 100 ಮೀಟರ್ ಓಟನೆ ಪ್ರಾರಂಭ ಮಾಡ್ತಾರೆ. ಇಂಥ ಒಳ್ಳೆ ಸಿಗ್ತಿಲ್ಲ ಅಂತ ಕಳ್ಳನ ವಿಚಾರ ನಮಗೇಗೆ ಅಂತ ಅವನು ಸೋತು ನಮ್ಮ ಲೈಫ್ ಪ್ರೆಸಿಡೆಂಟ್ ಶಿವಶಂಕರ್ ಆರ್ಸ್ ಬಂದಲ್ಲ, ನನಗಂತೂ ತುಂಬಾ ಸಂತೋಷ ಆಗೋಯ್ತಪ್ಪ. ಅವನು ಆರ್ಸಿ ಬಂದಿದ್ದಕ್ಕೆ ಖುಷಿ ಆಗುತ್ತಾ? ಅವನ ಆರ್ಸ್ ಬಂದಿದ್ದಕ್ಕೆ ನನಗೆ ಯಾಕೆ ಖುಷಿ ಆಗ್ಬೇಕು? ಅವನೇ ನಮ್ಮ ಸೋದರತಿ ಮಗನ. ಎಲ್ಲದಕ್ಕೂ ನಾನೇ ನಾನೇ ಎಂಬ ಅಹಂನಿಂದ ಬಿಡ್ತಾ ಇದ್ದಲ್ಲ ಆ ನಿಮ್ಮ ಅರಸು ಕುಮಾರ ಬೀಳಬಾರ್ದು ಬಿದ್ದು ಯಾರಿಗೂ ಮುಖ ತೋರಿಸಾಗಿ ಹೋದಲ್ಲ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಾ ನೀನು ನನ್ನ ಜೊತೆ ಖುಷಿ ಪಡು, ಹಾಡು ಹೇಳು, ಡ್ಯಾನ್ಸ್ ಮಾಡು. ಐ ಆಮ್ ವೆರಿ ವೆರಿ ಹ್ಯಾಪಿ. ಕಮ್ ಆನ್ ಮೋನಿಕಾ. ಯಾವುದು ಹೆಣ್ಣಿನ ಕೂಗು ಕೇಳಿಸ್ತಾ ಇದೆಯಲ್ಲ? ಓ ಯಾರಮ್ಮ ನೀವು? ಬಾರಮ್ಮ ಹೀಗೆ ಮುಂದೆ ಬಾರಮ್ಮ. ಇಲ್ಲಿ ಏನಮ್ಮ ಇದ್ದೀನಿ? ನೌತಾರ ಅವತಾರ ತಾಳುವ ಶಕ್ತಿ ನಮ್ಮಂತ ಬಡ ಹೆಣ್ಣು ಮಕ್ಕಳಿಗೆ ಇದ್ದಿದ್ರೆ ಇವತ್ತು ಶಕ್ತಿ ಕಳ್ಕೊಂಡು ಬಾಳ್ಬೇಕಾಗಿರ್ಲಿಲ್ಲ ಸರ್, ಬಾಳ್ಬೇಕಾಗಿರ್ಲಿಲ್ಲ. ಏನಾಯ್ತು ಅಂತ ಹೇಳಮ್ಮ. ಆಗುದಿಲ್ಲ ಆದ್ಮೇಲೆ ಏನಾಯ್ತು ಅಂತ ನಿಮ್ಮಂತ ಹಿರಿಯರು ಕೇಳಿದ್ರೆ ಏನೊಂದ ಉತ್ತರ ಕೊಡ್ಬೇಕು ಸರ್. ಸರ್
ಮಕ್ಕಳಿಗೆ ಕಲಿಸುವುದು ಒಂದೇ ನಿಮ್ಮ ಕರ್ತವ್ಯವಲ್ಲ ಸರ್. ನಮ್ಮಂತ ಬಡ ಕುಮಾರಿಯರಿಗೆ ನೀವೇ ರಕ್ಷಾ ಕವಚವಾಗಿರ್ಬೇಕು ಸರ್. ನೀವೇ ರಕ್ಷಾ ಕವಚವಾಗಿರ್ಬೇಕು. ಈ ರೀತಿ ಒಗಟು ಹಾಕಿ ಮಾತಾಡಿದ್ರೆ ನನಗೆ ಹೇಗೆ ತಿಳ್ಕೊಬೇಕಮ್ಮ? ಅದೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ತಾಯಿ. ಸರ್, ಇವತ್ತು ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ದಾರಿಯಲ್ಲಿ ಬರ್ಬೇಕಾದ್ರೆ ಭರತ್ ಬಂದು ನನ್ನನ್ನು ಎಳೆದೊಯ್ದು ನನ್ನ ಹೆಣ್ಣತನವನ್ನೇ ಹಾಳು ಮಾಡ್ಬಿಟ್ಟ ಸರ್. ಭರತ್, ಮಗ್ಗು ಹೂವಾಗಿ ಅರಳುವ ಮುನ್ನವೇ ಕಿತ್ತು ಹೊಸಕ ಹಾಕಿದೆಯಾ ಪಾಪಿ. ನ್ಯಾಯ ನೀತಿಗಳ ಅರ್ಥವನ್ನೇ ಅರಿಯದ ಅಹಂಭಾವದ ಅವಿವೇಕಿ ನಿನ್ನಂಥವನನ್ನ ಯಾಕಾದ್ರೂ ಹುಟ್ಟಿಸಿದ್ನೋ ಆ ಕೈಲಾಸ ಒತ್ತಾಗಿ ಬಂದ್ಬಿಡಿ ಸರ್. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ನನ್ನೇ ತಪ್ಪಾಗಿ ತಿಳ್ಕೊತಾರೆ ಸರ್. ದಯವಿಟ್ಟು ನನ್ನನ್ನು ನಮ್ಮ ಊರಿಗೆ ಕಳಿಸ್ಕೊಡಿ ಸರ್. ಇನ್ಮೇಲೆ ನಾನು ಯಾವತ್ತೂ ಕಾಲೇಜ್ ಕಟ್ಟಿ ಹತ್ತೋದಿಲ್ಲ ಸರ್. ದಯವಿಟ್ಟು ನನ್ನ ಮಗುನ ಹತ್ರ ನನ್ನನ್ನು ಕಳಿಸ್ಕೊಡಿ ಸರ್. ನಮ್ಮ ಊರ ಹತ್ರ ನನ್ನನ್ನು ಕಳಿಸ್ಕೊಡಿ. ಆದ್ರೆ ಹಾಗೆ ಕಳ್ಸೋದಿಲ್ಲ. ನಡಿಯಮ್ಮ, ಆ ಭರತನ ತಂದೆಯ ಎದೆ ಹಿಡಿದು ನ್ಯಾಯ ಕೇಳ್ತೀನಿ. ನ್ಯಾಯಮೂರ್ತಿ ಎಂಬ ಸೋಗ ಹಾಕಿ ಮಾಡಿದ್ದೆಲ್ಲ ಮುಚ್ಚಿ ಹೋಗುತ್ತದೆ ಎನ್ನುವ ಅವನ ದುಡ್ಡು ಎಷ್ಟಿದೆಯೋ ನಾನು ನೋಡ್ತೀನಿ. ನಡಿಯಮ್ಮ, ಹೋಗೋಣ. ಮತ್ತೆ ಅವ್ರು ನನ್ನ ಮೇಲೆ ತಪ್ಪು ಹಾಕ್ತಾರೆ. ಅವರು ದೊಡ್ಡವರಾಗಿ ಉಳಿತಾರೆ ಸರ್. ದೊಡ್ಡವರಾಗಿ ಉಳಿತಾರೆ. ಯಾರಮ್ಮ ದೊಡ್ಡವರು? ಯಾರು ದೊಡ್ಡವರು? ನಾಚಿಕೆ ಬಿಟ್ಟ ಈ ನಾಯಿಗಳು ದೊಡ್ಡವರ, ಇಲ್ಲ ನೀತಿ ಬಿಟ್ಟ ಇಂಥ ನರಿಗಳು ದೊಡ್ಡವರ? ನಾವು ದೊಡ್ಡವರು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಮೇಲೆ ಕುಳಿತಿದ್ದಾನಲ್ಲ ಆ ದೊಡ್ಡವನು ಒಂದಲ್ಲ ಒಂದು ದಿನ ಇವರ ದಡ್ಡತನಕ್ಕೆ ಬಡ್ಡಿ ಹಾಕ್ತಿದ್ರೆ ನಾವ್ಯಾಕಮ್ಮ ಅವನಿಗೆ ದೇವರು ಅಂತ ಕೈ ಮುಗಿಬೇಕು? ಪಾಪದ ಪರಿಣೆ ಭಾರವಾಗುವವರೆಗೂ ಪರಮಾತ್ಮ ಕಾಯ್ತಾನೆ. ಒಮ್ಮೆ ಕೊಡಬಾರ್ದು ಪೆಟ್ಟು ಕೊಟ್ರೆ ಸೊಟ್ಟ ಈ ಶ್ರೀಮಂತ ಎಷ್ಟವನಮ್ಮ. ನಡಿಯಮ್ಮ, ಹೋಗೋಣ. ಬಾರಮ್ಮ, ಹೋಗೋಣ. ಮನೆಯಲ್ಲಿ ಯಾರು ಇಲ್ಲ. ನೀನು ಸ್ಟಡಿ ಮಾಡ್ತಾ ಕೂತಿದ್ದೀನೋ? ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುವ ದೇವ ಮಂದಿರವಾದ ಕಾಲೇಜು ಕಾಲ್ಗರ್ ತುಂಬಿರೋ ಗ್ಯಾರೇಜು ಅನ್ಕೊಂಡಿದ್ದೀಯೇನೋ? ಯಾರು ಗೊತ್ತೇನೋ? ಯಾರು ಗೊತ್ತೇನೋ? ನನ್ನ ಮುದ್ದಿನ ಸಸ್ಯ ಭಕ್ತಿ ಕಣಲೇ ನಾಯಿ. ಈ ಪ್ರಿನ್ಸಿಪಲ್ ಸರ್ ಸುಮ್ಮನೆ ಹೊಡ್ತಾ ಇದ್ದಾರೆ ನೋಡಿ. ಪ್ರಿನ್ಸಿಪಲ್ ಪರಮೇಶ್ವರನವರು ಏನಿದು ನಿಮ್ಮ ಅವತಾರ? ನಮ್ಮ ಭರ್ತಿನ ಯಾಕೆ ಹೊಡಿತಾ ಇದ್ದೀರಿ? ನಾನೀಗ ಪ್ರಿನ್ಸಿಪಾಲ್ ಪರಮೇಶಪ್ಪನಾಗಿ ನಿಮ್ಮ ಮನೆಗೆ ಬಂದಿಲ್ಲ ಬಸವೇಶಪ್ಪ. ನಿಮ್ಮ ಮಗನ ಪ್ರಾಣ ಸೆಳೆಯಲು ಎಂಬ ದೂತನಾಗಿ ಬಂದಿದ್ದೇನೆ. ಶಾಂತಿ ಶಾಂತಿ ಶಾಂತಿ, ಸಮಾಧಾನದಿಂದ ಮಾತಾಡಿ. ವಿಷಯ ಏನು ಅಂತ ಹೇಳಿ. ಕಾರ್ಯ ಸಾಧಕ ಕಾಮುಕ ಪಶು ಮಗ್ಗುಲಲ್ಲೇ ನಿಂತಿರುವಾಗ ಏನಾಯ್ತು ಅಂತ ನನ್ನನ್ನೇನ್ರಿ ಕೇಳ್ತೀರಾ? ಹೇಳಿ ತಿಳಿದುಕೊಳ್ಳಿ ಆ ನಿಮ್ಮ ವಂಶೋದ್ಧಾರಕನನ್ನ. ಏನಾಯ್ತು ಅಂತ ನೀನಾದ್ರೂ ಹೇಳ್ಬಾರ್ದೇನು? ನನಗೇನು ಗೊತ್ತಿಲ್ಲ ದೊಡ್ಡಪ್ಪ. ಈ ಪ್ರಿನ್ಸಿಪಲ್ ಸರ್ ಸುಮ್ಮನೆ ಹೊಡಿತಾ ಇದ್ದಾರೆ. ಮುಚ್ಚಿಕೊಳ್ಳಲು ಪ್ರಯತ್ನಿಸಿದ್ದೆ, ಆದ್ರೆ ಮೋರೆ ಕೆತ್ತ ಹಾಗೆ ಒತ್ತೇನು ರಾಸ್ಕಲ್. ಬಾ ಭಕ್ತಿ, ಏನಾಯ್ತು ಅಂತ ಹೇಳಮ್ಮ. ಪರಮೇಶ್ವರನವರೇ, ಯಾರಿ ಮಗು? ಈ ಮಗು ಕಂಡಕ್ಷಣ ಏನೋ ನನ್ನ ಕರಳು ಒಂಥರ ಮಿಡಿತಾ ಇದೆಯಲ್ರಿ. ಮಿಡಿಯದೇನು ಮಾಡುತ್ತೀ? ಕರುಳು ಮಿಡಿಯದೇನು ಮಾಡುತ್ತೆ? ನಿಮ್ಮ ಮಗನ ಕಾಮ ಪಿಪಾಸಿಗೆ ಬಲಿಪಶುವಾಗಿ ರಕ್ತ ಹಂಚಿಕೊಂಡು ಬಂದು ನಿಂತಿದ್ದಾಳಲ್ಲ, ಕರುಳು ಮಿಡಿಯದೇನು ಮಾಡುತ್ತೆ? ರೀ ಬಸವೇಶಪ್ಪ, ನಿಮ್ಮ ಮಗ ಮಾಡಿದ ತಪ್ಪಿಗೆ ಇವಳನ್ನ ನಿಮ್ಮ ಮನೆ ಸೊಸೆ ಅಂತ ಸ್ವೀಕರಿಸ್ತೀರೇನ್ರಿ? ಹೇಳ್ರಿ ಬಸವೇಶಪ್ಪ, ಹೇಳ್ರಿ. ವಿಷಯ ಏನು ಅಂತ ಹೇಳಿದ್ರೆ ಈ ರೀತಿ ಕೇಳಿದರೆ ನಾನು ಏನು ಹೇಳಬೇಕು ನಿಮಗೆ? ಮಗು, ನೀನಾದ್ರೂ ಏನಾಯ್ತು ಅಂತ ಹೇಳಮ್ಮ. ನೋಡು, ನಾನಿದ್ದೀನಿ, ಧೈರ್ಯವಾಗಿ ಹೇಳಮ್ಮ. ಯಾರಿಗೂ ಹೆದರ್ಬೇಕಾಗಿಲ್ಲ, ಹೇಳು. ನಾನು ಹುಟ್ಟಿದಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆದ ನಿರ್ಭಾಗ್ಯನಿ ಸರ್. ನನ್ನ ತಾಯಿ ಮಗಳು ಬಾಳು ಬಂಗಾರವಾಗ್ಲೆಂಬ ಹೆಬ್ಬೈಕೆಯಿಂದ ಕಾಲೇಜು ಶಿಕ್ಷಣಕ್ಕಾಗಿ ಇದೇ ಊರ ಹಾಸ್ಟೆಲ್ನಲ್ಲಿ ಬಿಟ್ಟಿದ್ರು. ದಿನಾಲು ಕಾಲೇಜಿನಲ್ಲಿ ಚುಡಾಯಿಸ್ತಾ ಇದ್ದ ಈ ನಿಮ್ಮ ಬರೆ. ಇವತ್ತು ನಾನು ದಾರಿಯಲ್ಲಿ ಬರಬೇಕಾದ್ರೆ ನನ್ನನ್ನು ಎಳೆದು ಒಯ್ದು ನನ್ನ ಶೀಲವನ್ನೇ ಹಾಳು ಮಾಡ್ಬಿಟ್ಟಾರೆ. ಹೇಳಿದ್ರೇನ್ರಿ ಬಸವೇಶಪ್ಪ ನಿಮ್ಮ ಮಗನ ಪೌರುಷದ ಪರಾಕ್ರಮದ ಪುಣ್ಯ ಕಥೆಯನ್ನ? ಈ ಬಸವೇಶಪ್ಪ, ಈ ರೀತಿ ಒಂದು ಮುಗ್ಧ ಹೆಣ್ಣಿನ ಶೀಲಹರಣ ಮಾಡಿ ಬೀದಿಗಟ್ಟಿದ್ರೆ
ಅವಳು ಹೇಗ್ರಿ ಈ ಭೂಮಿ ಮೇಲೆ ಜೀವನ ಮಾಡ್ಬೇಕು? ಹೇಳ್ರಿ ಬಸವಚಪ್ಪ, ಹೇಳ್ರಿ. ಏ ಭರತ್, ಯಾರು ಹೇಗೆ ಆ ಹುಡುಗಿ ಹೇಳ್ತಾ ಇರೋ ಮಾತು ಸತ್ಯ ಏನೋ? ಅವಳು ಹೇಳ್ತಾ ಇರೋದು ಸತ್ಯ. ಕೈ ಎತ್ತುವ ಅಧಿಕಾರ ನನಗಿಲ್ಲ ನಿನ್ನ ಮೇಲೆ. ಯಾಕೆಂದರೆ ನಿನ್ನ ಮೇಲಿನ ನಿನ್ನ ತಂದೆಯ ಪ್ರೇಮ ಪಾಶ ನಿನ್ನ ಮೇಲೆ ಕೈ ಎತ್ತಿದವರ ಕೊರಳಿಗೆ ಯಮಪಾಶವಾಗಿ ಬಿಟ್ಟಿದೆ. ಭರತ್, ಈ ನಿನ್ನ ನೀಚ ಕೃತ್ಯದಿಂದ ನಮ್ಮ ಮನೆತನಕ್ಕೆ ಮಸಿ ಹತ್ತಿದರೆ ಸತ್ತು ಸ್ವರ್ಗದಲ್ಲಿರುವ ನಮ್ಮ ಹೆತ್ತವರ ಆತ್ಮ ಛಿದ್ರ ಛಿದ್ರವಾಗಿ ಹೋಗುತ್ತೆ ಭರತ್, ಛಿದ್ರ ಛಿದ್ರವಾಗಿ ಹೋಗುತ್ತೆ. ಅಲ್ಲೋ, ಇದನ್ನು ಕೇಳೋದಕ್ಕೆ ನಮಗೆ ಇಷ್ಟೊಂದು ಸಂಕಟವಾಗ್ತಿರ್ಬೇಕಾದ್ರೆ ಪಾಪ ಇಲ್ಲ ಮಗುನಿ ಹೆತ್ತವರಿಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ಅವರು ಜೀವಂತ ಸತ್ತು ಹೋಗ್ತಾರೆ ಭರತ್, ಜೀವಂತ ಸತ್ತು ಹೋಗ್ತಾರೆ. ಇಲ್ಲ ಸರ್, ಈ ವಿಷಯ ನನ್ನ ತಾಯಿಗೆ ಗೊತ್ತಾಗಬಾರ್ದು ಸರ್, ನನ್ನ ತಾಯಿಗೆ ಗೊತ್ತಾಗಬಾರ್ದು. ನೋಡು ಮಗ, ಒಂದು ವೇಳೆ ಈ ಘಟನೆ ನಿನ್ನಿಂದಲೇ ನಡೆದಂತೆ ನಿಜವಾಗಿದ್ದರೆ ಅವಳಿಗೆ ಬಾಳು ಕೊಡಲು ಮುಂದಾಗು. ಅವಳನ್ನ ಮದುವೆಯಾಗುವ ಮನಸ್ಸು ಮಾಡು. ನಿನ್ನ ತಂದೆಗೆ ಅಂದರೆ ನನ್ನ ತಮ್ಮನಿಗೆ ನಾನು ತಿಳಿಸೇಳಿ ನಿಮ್ಮಿಬ್ಬರ ಮದುವೆನ ವಿಜೃಂಭಣೆಯಿಂದ ನೆರವೇರಿಸ್ತೀನಿ. ಹೇಳ್ಮಗ, ಒಪ್ಕೊಳ್ತೀಯಾ ಭರತ್? ಏನು ನೀವು ನಮ್ಮ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನಾಳೆ ಕಂಡ ಬೀದಿ ಬಿಕಾರಿಗಳೆಲ್ಲ ನನ್ನ ಮದುವೆ ಆಗ್ತೀನಿ ಅಂತ ಬರ್ತಾರೆ. ಅವ್ರನ್ನೆಲ್ಲ ನನ್ನ ಕೊಳ್ಳಿ ಕಟ್ತೀರಾ? ನಮ್ಮ ಡ್ಯಾಡಿ ಮನೆಯಲ್ಲಿ ಅಂತ ತಿಳಿದು ನೀವಿಬ್ರು ಸೇರ್ಕೊಂಡು ನನ್ನ ಸಿಕ್ಕಂತೆ ಹೊಡಿತಾ ಇದ್ದೀರ. ಹೋಗ್ತೀನಿ, ನಮ್ಮ ಡ್ಯಾಡಿನ ಕರ್ಕೊಂಡು ಬರ್ತೀನಿ. ನಿಮಗೆ ಸರಿಯಾಗಿ ಪಾಠ ಕಲಿಸ್ತೇ ಹೋದ್ರೆ ನಾನು ಈ ಮನೆಯಲ್ಲಿ ಹುಟ್ಟಿ ಸಾರ್ಥಕವೇನು? ಬರ್ತೀನಿ ದೊಡ್ಡಪ್ಪ, ಬರ್ತೀನಿ. ಪ್ರಿನ್ಸಿಪಾಲ್ ಪರಮೇಶಪ್ಪ, ಬರ್ತೀನಿ. ಏನಾಯ್ತು ರಕ್ತ, ಏನಾಯ್ತು? ನೋಡಿ ಡ್ಯಾಡಿ, ನೀವು ಮನೇಲಿ ಇಲ್ಲ ಅಂತ ತಿಳಿದು ದೊಡ್ಡಪ್ಪ ಪ್ರಿನ್ಸಿಪಾಲ್ ಸರ್ ರಕ್ತ ಬರವಾಗಿ ಹೊಡಿತಾ ಇದ್ದಾರೆ ನೋಡಿ. ಏನಿದು ಬಸವೇಶಣ್ಣ, ಭರತ್ ಏನಂತ ತಪ್ಪಾಡಿದ್ದೇನೆ ಅಂತ ಈ ರೀತಿ ರಕ್ತ ಬರಹ ಹೊಡೆದಿದ್ಯಾ? ಏನು ಮಾಡಿದಾನ? ಏ ತಮ್ಮ, ಇಂಥ ಹೇಸಿ ನನ್ನ ಮಗನಿಗೆ ಜನ್ಮ ಕೊಡ್ದಿತ್ತ ನಿನ್ನ ಹೆಂಡತಿ ಬಂದಿಯಾಗಿ ಹಾಗೆ ಸತ್ತು ಹೋಗಿದ್ರೆ ಅವಳ ಜನ್ಮ ಸಾರ್ಥಕವಾಗ್ತಾ ಇತ್ತು. ಏನು ವಿಷಯ ಅಂತ ಬಿಡಿಸಿ ಹೇಳ್ಬಾರ್ದ? ಅದನ್ನು ನಾನೇ ದಯವಿಟ್ಟು ಹೇಳ್ಬೇಕಾ? ಇಲ್ಲಿ ಬಂದಿದ್ದಾರೆ ನೋಡು ಪ್ರಿನ್ಸಿಪಾಲ್ ಪರಮೇಶಪ್ಪನವರು, ಅವ್ರನ್ನೇ ಕೇಳು. ಏನ್ ಪ್ರಿನ್ಸಿಪಾಲ್ ಸಾಹೇಬ್ರ, ನನ್ನ ಮಗನಿಂದ ಏನಂತ ಅವಾಂತರ ಘಟಿಸಿದೆ ಅಂತ ಇಲ್ಲಿ ತನಕ ಬಂದಿದ್ದೀರ ತಾವು? ಮಿಸ್ಟರ್ ಅಮರೇಶ್, ಯು ಆರ್ ಎ ಒನ್ ಆಫ್ ದಿ ಫೇಮಸ್ ಅಡ್ವೊಕೇಟ್ ಇನ್ ಅವರ್ ಸಿಟಿ. ಅನ್ಯಾಯದ ಪರಮಾವಧಿ ಪಟ್ಟವನ್ನೇರಿದ ಈ ನಿಮ್ಮ ಪುತ್ರನ ಪರಾಕ್ರಮದಿಂದ ನಿಮ್ಮ ವಂಶಕ್ಕೆ ಅಷ್ಟೇ ಅಲ್ಲ, ಇಡೀ ಊರಿಗೆ ಕೆಡಕಾಗುತ್ತದೆ ಅನ್ನೋದನ್ನ ನಾನು ಹೇಗ್ರಿ ಹೇಳಿ? ಅಂತ ಅಪರಾಧ ಏನ್ ಮಾಡಿದ್ದಾನ್ರಿ ನನ್ನ ಮಗ? ಅಪರಾಧ ಮಗನೆಂಬ ಮಮಕಾರ ಮುಸುಕಿದ ನಿಮ್ಮ ಮನಸ್ಸನ್ನಷ್ಟು ತೊಳೆದು ನೋಡಿ, ಆಗ ತಿಳಿಯುತ್ತೆ ನಿಮ್ಮ ಕುಲಪುತ್ರನ ಕಾರಸ್ಥಾನ. ರೀ ಅಮರೇಶ್, ಯಾರೀ ಹುಡುಗಿ? ಯಾರೀ ಹುಡುಗಿ? ಅರೆ ಯಾರಂತ ನನಗೇನು ಗೊತ್ತ್ರಿ? ಹೆತ್ತ ತಂದೆಯನ್ನೇ ಕಳೆದುಕೊಂಡು ಹೆತ್ತವಳ ಒಡಲಾಳದ ಕಿಚ್ಚಿಗೆ ಶಿಕ್ಷಣವನ್ನು ಪಡೆಯಲು ಬಂದ ಅನಾಥ ಬಾಲೆ. ಇಂಥ ಮುಗ್ಧ ಮಗುವಿನ ಶೀಲಹರಣ ಮಾಡಿದ್ದಾನಲ್ಲ ಈ ನಿಮ್ಮ ಮಗ. ಇವನನ್ನೇನೋ ಹೊಡಿಬೇಕು, ಒದಿಬೇಕು, ಇಲ್ಲ ಕತ್ತ ಹಿಚ್ಚಿಗೆ ಸಾಯಿಸ್ಬೇಕು. ನೀವೇ ಹೇಳ್ರಿ, ಯಾರ್ರಿ ಹಾಗಂತ ಹೇಳಿದ್ದು? ಯಾರು ಯಾಕ್ರಿ ಹೇಳಬೇಕು? ಕೃತಿಗೆ ಬಲಿಯಾದ ಈ ಬಾಲೆಯನ್ನೇ ಕೇಳಿ ತಿಳಿದುಕೊಳ್ಳಿ. ಮಾ ಭಕ್ತಿ, ಅದೇನಾಯ್ತು ಅಂತ ಹೇಳಮ್ಮ. ಹೇಳಮ್ಮ, ನಿಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರು ಹೇಳ್ತಾರೋ ಮಾತು ನಿಜ. ಇಲ್ಲಿ ನೀನು ಯಾರಿಗೂ ಹೆದರಬೇಕಾಗಿಲ್ಲ, ಧೈರ್ಯವಾಗಿ ಹೇಳಮ್ಮ. ಪದೇ ಪದೇ ಇದೇ ವಿಷಯ ಕೇಳಿ ಕೇಳಿ ನನ್ನ ಮನಸ್ಸು ಘಾಸಿಗೊಳಿಸ್ಬೇಡಿ ಸರ್, ಘಾಸಿಗೊಳಿಸ್ಬೇಡಿ ಸರ್. ಒಂದು ವೇಳೆ ನಾನೇ ನಿಮ್ಮ ಮಗಳಾಗಿ ಇಂಥವರ ಕಾಮ ಪಿಪಾಶಕ್ಕೆ ಬಲಿ ಆಗಿದ್ರೆ ನೀವೇನ್ ಮಾಡ್ತಿದ್ರಿ ಸರ್? ಏನ್ ಮಾಡ್ತಿದ್ರಿ? ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾ ಇದ್ದಮ್ಮ, ಸತ್ತು ಹೋಗ್ತಾ ಇದ್ದೆ. ಏ ಭರತ್, ಬಾರೋ ಮುಂದೆ, ಬಾರೋ ಮುಂದೆ. ಈ ಹುಡುಗಿ ಹೇಳ್ತಾರ ಮಾತು ನಿಜಾನ? ನಿನ್ನನ್ನೇ ಕೇಳ್ತಾ ಇರೋದು, ಈ ಹುಡುಗಿ ಹೇಳ್ತಾರ ಮಾತು ನಿಜಾನ? ಸುಳ್ಳು ಡ್ಯಾಡಿ, ಎಲ್ಲ ಸುಳ್ಳು. ಇವರಿಬ್ರು ಸೇರ್ಕೊಂಡು ಅಪೋದರನ್ನು ತಲೆ ಮೇಲೆ ಹೊರಿಸಿ ಕಾಲೇಜಿನಿಂದ ಹೊರಗೆ ಹಾಕ್ಬೇಕಂತ ಮಾಡಿದ್ದಾರೆ. ಇವ್ರು ಹೇಳಿದಂತೆ ನಾನು ಹೇಳಿದ್ರೆ ಆನ್ ದಿ ಸ್ಪಾಟ್ ಈ ಪ್ರಿನ್ಸಿಪಾಲ್ನ ಗುಂಡಿಟ್ಕೊಂಡಾಗ್ತೀರಾ. ನಾನೇನೋ ಮಾಡಿದ್ದೀನಿ ಅಂತ ಅಪರಾಧವನ್ನ? ಇನ್ನು ಏನ್ ಮಾಡ್ಬೇಕಂತ ಮಾಡಿದಿರಿ? ರೆಡಿ, ಈ ಹುಡುಗಿಯ ತಾಯಿಯೊಂದಿಗೆ ಇವರು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ. ನಾನೇ ಕಣ್ಣಾರೆ ಕಂಡಿದ್ದೀನಿ ಇವರ ಪ್ರೇಮ ಸಂಬಂಧ. ಅಂತೆಯೇ ಅಪವಾದರನ್ನು ತಲೆ ಮೇಲೆ ಹೊರಿಸಿ ನನ್ನನ್ನು ಕಾಲೇಜಿನಿಂದ ಹೊರಗಾಕಿ ಇವಳ ತಾಯಿ ಜೊತೆ
ಹಾಯಾಗಿ ಜೀವನ ಮಾಡ್ಬೇಕಂತ ಹೊಂಚಾಕಿದ್ದಲ್ಲಿ ಮೋಹದ ಮತ್ಸರಕ್ಕೆ ಸತ್ಯಕತೆ ಕೆಳಗಾಗಿತು, ನ್ಯಾಯ ನೀತಿ ನೆಲಕುರುಳಿ ವಿಧಿಯ ಕೈ ಮೇಲಾಗಿತು. ಇದೇ ಕಲಿಯುಗ, ಇದೇ ಕಲಿಯುಗ, ಇದೇ ಕಲಿಯುಗ. ಏ ಮಗನೇ ಭಾರತ್, ಬಿಡ್ತು ಅನ್ನು ಮಗನೇ, ಬಿಡ್ತು ಅನ್ನು. ವಾಲ್ಮೀಕಿ ಮಹರ್ಷಿ ಅಂತ ಮನಸ್ಸು ಪಡೆದ ಪ್ರಿನ್ಸಿಪಲ್ ಪರಮೇಶ್ವರನವರ ವಿಷಯದಲ್ಲಿ ಈ ರೀತಿ ಹೊಲಸು ಮಾತಾಡಿ ಪಾಪ ಕೂಪದಲ್ಲಿ ಬೀಳಬೇಡವೋ. ಪರಮೇಶ್ವರನವರು ನನ್ನ ಮಗ ಮಾಡಿದ ತಪ್ಪಿಗಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿಬಿಡಿ. ಬಸವೇಶಪ್ಪ, ಕಣ್ಣಿದ್ದು ಕುರುಡರಾದ ಈ ನಿಮ್ಮ ತಮ್ಮ ಎಚ್ಚೆತ್ತು ನಿಚ್ಚಳಾಗುವುದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಮಗನ ಎದುರು ಪ್ರಪಂಚವೇ ಶೂನ್ಯವಾಗಿದೆ ಅವರಿಗೆ. ಮಾ ಭಕ್ತಿ, ನ್ಯಾಯ ದೇವರ ಮನೆಯಲ್ಲಿ ನ್ಯಾಯ ಸಿಕ್ಕೀತು ಅಂತ ನಿನ್ನ ಕರ್ಕೊಂಡು ಬಂದು ನಾನು ಮೂರ್ಖನಾದೆ, ನಮ್ಮ ಮೂರ್ಖನಾದೆ. ಆದರೆ ಆ ನ್ಯಾಯ ದೇವರೇ ನಮ್ಮನ್ನಿಂದು ನಾಯಿಗಿಂತಲೂ ಕೀಳಾಗಿ ಕಾಣುತ್ತಿರುವಾಗ ಅಳಬಾರ್ದಮ್ಮ, ನಾವು ಅಳಬಾರ್ದು. ಯಾಕಂದ್ರೆ ಒಬ್ಬರನ್ನ ಕೊಂದು ಇನ್ನೊಬ್ಬರು ಬದುಕುವ ಈ ಸ್ವಾರ್ಥ ಸಮಾಜದಲ್ಲಿ ಯಾರಿಗೆ ಯಾರು ಇಲ್ಲ ಎಂಬ ಮಾತು ಸತ್ಯ. ಯಾರಿಗಾರು ಎಂಬ ಮಾತು ಸತ್ಯವಾಗಿತು, ಪ್ರೀತಿ ಪ್ರೇಮ ಮಮತೆಯೆಲ್ಲ ಸೂರೆಯಾಗಿತು. ಯಾರಿಗಾರು ಎಂಬ ಮಾತು ಸತ್ಯವಾಗಿತು, ಪ್ರೀತಿ ಪ್ರೇಮ ಮಮತೆಯೆಲ್ಲ ಸೂರೆಯಾಗಿತು. ನನ್ನಂದದ ಅಲೆಯ ಬಂಗಾರದ ಮನೆಯ ಮಸಳವಾಗಿತು, ಶೋಕ ಸೌದೆಯಾಗಿತು. ಯಾರಿಗಾರು ಎಂಬ ಮಾತು ಸತ್ಯವಾಯಿತು. ಎಂಥ ಹೊಲಸು ಶಬ್ದಗಳನ್ನು ಕೇಳಿದೆ ಮನೆಯಲ್ಲಿಂದು ನಾನು. ನನ್ನ ತಮ್ಮನಿಗೆ ಮುಂಬರುವ ಆಪತ್ತುಗಳನ್ನು ಹೇಗೆ ತಿಳಿಸಿ ಹೇಳಿ? ಅಮರೇಶ, ಏ ತಮ್ಮ ಅಮರೇಶ, ಬಂಗಾರದಂಥ ಮನುಷ್ಯ ನೀನು ಕಾಡು ಪಶುವಾಗಿ ಬಿಟ್ಟಿಯಲ್ಲೋ ಮಗನ ವ್ಯಾಮೋಹದಿಂದ. ಮಗನ ವ್ಯಾಮೋಹ ಅಂತ ನನ್ನ ಜೀವ ಯಾಕೆ ತಿಂತ ಇದ್ದೀವೋ ಪುಣ್ಯಾತ್ಮ? ಇವು ನಿನಗೆ ಬೇಡವಾಗಿದ್ರೆ ಹೇಳು. ಏ ಭರತ್, ಅವರಲ್ಲಿ ತಗೋ ಇವನನ್ನ, ಮತ್ತೆ ಹೆಚ್ಚಿ ಕೊಂದಾಕ್ಬಿಡು ಅವನ್ನ. ಅರ್ಪಣ, ಕೇಳಿದ್ದೀನಿ, ಕಂಡವರೆಲ್ಲ ನಿನ್ನ ಗಂಡನಿಗೆ ನಿನ್ನ ಮಗನಿಗೆ ಮಾತಾಡ್ತಾ ಇದ್ರೆ ಇದನ್ನ ಕೇಳಿಸ್ಕೊಂಡು ನಾನು ಹೇಗೆ ಬದುಕಿರ್ಲಿ? ಸಮಾಧಾನ ಮಾಡ್ಕೊಳ್ಳಿ ಡ್ಯಾಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ದೊಡ್ಡಪ್ಪ ಸುಮ್ಮನೆ ನಮ್ಮ ಡ್ಯಾಡಿ ಪ್ರಾಣ ಇಡ್ತಾ ಇದ್ದೀರಾ? ನಿಮಗೆ ಬೇಡವಾಗಿದ್ರೆ ಹೇಳ್ಬಿಡಿ. ತಂದೆ ಮಗ ಎಲ್ಲಾದ್ರೂ ಕೂಲಿ ಕುಂಬಳಿ ಮಾಡಿ ಬದುಕ್ತೀವಿ. ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನಮ್ಮನ್ನ ಈ ರೀತಿ ಚಿತ್ರಿ ಹಿಂಸೆಗೊಳಿಸೋದಕ್ಕಿಂತ ಅರೇ ಬಾಯಿ ಬಿಟ್ಟು ಹೇಳ್ಬಿಡಿ, ನಾವೇ ಎಲ್ಲರೂ ಹಾಳಾಗಿ ಹೋಗ್ತೀವಿ. ಅಣ್ಣ ತಮ್ಮಂದಿರ ಪವಿತ್ರ ಬಾಂಧವ್ಯಕ್ಕೆ ಬೆಂಕಿ ಹಾಕಲು ಬಂದ ಹೊಲಸು ಕುನ್ನಿಯೇ, ನೀನು ನನ್ನ ತಮ್ಮನಿಗೆ ಮಗನಾಗಿ ಬರಲಿಲ್ಲವೋ ಅವನ ಪಾಲಿನ ವಿಧಿಯಾಗಿ ಬಂದಿರುವಿ. ನಿನ್ನನ್ನು ಹೀಗೆ ಬಿಟ್ಟರೆ ನನ್ನ ತಮ್ಮನನ್ನೇ ನುಂಗುವಿ ಅಂದಾಗ ನಾನು ನಿನ್ನ ಜೀವಂತಗೊಳಿಸಬಾರದು. ನನ್ನ ಮಗನ ಮೇಲೆ ಕೈ ಮಾಡ್ತಾ ಇದೀಯಾ? ನನ್ನ ಮಗನ ಮೇಲೆ ಕೈ ಮಾಡ್ತಾ ಇದೀಯ ನೀನು? ಭರತ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೇನಾಯ್ತು? ಅವನು ನಿನಗೂ ಮಗ ತಾನೆ. ಹೆತ್ತ ಮಕ್ಕಳ ಕತ್ತಿಗೆ ಕೈ ಹಾಕುವ ನೀನು ಒಬ್ಬ ಮನುಷ್ಯನ? ಮನುಷ್ಯನಲ್ಲಪ್ಪ, ಮನುಷ್ಯ ಅಲ್ಲ. ನಾನು ಮನುಷ್ಯನಾಗಿದ್ದರೆ ಇಂದು ನಿನ್ನಿಂದ ಕೈ ಎತ್ತಿ ಕಪಾಳ ಮೋಕ್ಷ ಮಾಡಿಸ್ಕೊಳ್ತಾ ಇರಲಿಲ್ಲ ಮಾಡಿಸ್ಕೊಳ್ತಾ ಇರಲಿಲ್ಲ. ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ನನ್ನ ತಮ್ಮನೇ ನನ್ನ ತನು ಮನ ಧನ ಅಂತ ತಿಳಿದ ನಿಮ್ಮಣ್ಣನಿಗೆ ನೀ ಕೊಟ್ಟ ಕಾಣಿಕೆ ದೊಡ್ಡ ಬಹುಮಾನವಪ್ಪ, ಬಹುದೊಡ್ಡ ಬಹುಮಾನ. ಯಾಕೆಂದರೆ ನಿನ್ನ ದೃಷ್ಟಿಯಲ್ಲೀಗ ನಿನ್ನ ಮಗನ ವಿನಃ ಅನ್ಯರೆಲ್ಲ ಕಸವಾಗಿ ಕಾಣುತ್ತಿರುವಾಗ ಇಲ್ಲಿ ಹೆಚ್ಚು ಹೊತ್ತು ನಾ ಇಲ್ಲೇ ನಿಂತು ಬಿಟ್ರೆ ನಾಕವೇ ನರಕವಾಗುತ್ತದೆ. ನನ್ ಬಿಟ್ಟು ಹೋಗ್ತಿದ್ಯಾ ನೀನು? ನನ್ ಬಿಟ್ಟು ಹೋಗ್ಬೇಕಂತ ಮಾಡಿದ್ಯಾ ನೀನು? ಬಸವೇಶಣ್ಣ, ಮತಿಭ್ರಮಣೆಗೊಂಡಿದ್ದೇನೋ ನಿಜ, ಮಗನ ವ್ಯಾಮೋಹಕ್ಕೆ ಒಳಗಾಗಿದ್ದು ನಿಜ. ಆದ್ರೆ
ಬಿಟ್ಟು ಹೋಗ್ತೀನಿ ಅನ್ನೋ ಕಿಚ್ಚನ್ನ ಮಾತ್ರ ನಾನು ಎದೆ ಹಾಕ್ಬೇಡಣ್ಣ, ನನ್ನ ಎದೆ ಹಾಕ್ಬೇಡ. ನಿನ್ ಮೇಲ್ ಕೈ ಮಾಡಿದ್ದು ನಂದೇ ತಪ್ಪಾಯ್ತು. ದಯವಿಟ್ಟು ನಾ ಮಾಡಿದ ಅಪರಾಧವನ್ನ ಕ್ಷಮಿಸು ಬಸವೇಶಣ್ಣ, ಅಮರೇಶ, ಕ್ಷಮಿಸಣ್ಣ. ತಪ್ಪು ನೀ ಮಾಡಿಲ್ಲ ತಮ್ಮ, ತಪ್ಪು ನೀ ಮಾಡಿಲ್ಲ. ಆ ಮುನಿದ ವಿಧಿ ನಮ್ಮ ಮನೆಗೆ ಮುತ್ತಿಗೆ ಹಾಕಿದೆ. ಕಾರಣ ಕೂಡಿದ್ದು ಕೆಡುವುದಕ್ಕಿಂತ ಕೆಟ್ಟು ಕೂಡುವುದೇ ಲೇಸು. ವಿಧಿಭಕ್ತ ಮನೆಯಲ್ಲಿ ನಿಧಿ ಇದ್ದರೆ ಏನು ಪ್ರಯೋಜನ? ದೊಡ್ಡವರ ಮಗ ಅಲ್ಲ ಇವನು, ದೊಡ್ಡವರ ಮಗ ಅಲ್ಲ ಇವನು. ಈ ದೊಡ್ಡವರ ಮಗನಿಗೆ ಬುದ್ಧಿ ಬಂದಾಗಲೇ ಮರಳಿ ನಾಯಿ ಮನೆಯಲ್ಲಿ ಕಾಲಿಡ್ತೀನಿ. ಆದಷ್ಟು ಬೇಗ ದೇವರು ಒಂದೇ ಮಗ ಇಬ್ಬರಿಗೂ ಸದ್ಬುದ್ಧಿ. ಹೆತ್ತ ಮಗನ ಮೋಹದಲ್ಲಿ ಸಿಲುಕಿದ ಪಿತನು, ಹಿರಿಯಣ್ಣನ ಹಿರಿಯಾಸೆ ಬೀದಿಗೆಸೆದನು. ರಕ್ತ ಸಂಬಂಧಗಳಿಗೆ ದ್ರೋಹವೆಸೆದನು. ಸಂಸಾರದ ಹಿರಿಮೆಯನ್ನು ಮೆಟ್ಟಿ ನಿಂತನು. ಪ್ರೀತಿಯ ನಗೆ ದ್ವೇಷದ ಹೊಗೆಯನ್ನೇ ಉಗುಳಿದು ಸೌಜನ್ಯದ ಸದ್ಭಾವನೆ ಮಾಯವಾಯಿದೆ. ಸೌಜನ್ಯದ ಸದ್ಭಾವನೆ ಮಾಯವಾಗಿದೆ. ಯಾರಿಗಾರು ಎಂಬ ಮಾತು ಸತ್ಯ. ಏನು ನಮ್ಮ ಕಾರ್ ಗಾಡಿ ಪಂಚರ್ ಆಗಿದೆಯಾ? 500 ರೂಪಾಯಿ ಸಾಲ್ತಾ ಇಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಸೇವಿಂಗ್ ಬಾಕ್ಸಿನಲ್ಲಿ 3000 ರೂಪಾಯಿ ನೋಟ್ ಇದೆ, ಅದನ್ನೇ ತೆಗೆದುಕೊಂಡು ಹೋಗು. ತೆಗಿ, 3000 ರೂಪಾಯಿ ನೋಟ್ ಪ್ರಿಂಟ್ ಮಾಡಿಸಿದ್ರೆ ಮೋದಿ ಸಾಹೇಬ್. ಬ್ಯಾಂಕಿಂಗ್ ಮತ್ತು ಭಾಳ ಹಚ್ಚಬೇಕಾಗ್ತದೆ. ಏನೋ ಚಿಲ್ಲರೆನಾ? ಚಿಲ್ಲರೆ ನೀನೇ ಇಟ್ಕೋ. ನೋಟ್ ಡ್ರೈವರ್ ಹುಡುಗಿ ರೊಕ್ಕ ಇಟ್ಕೊ ಅಂದ್ರು. ನಾನು ಅವ್ರ ಮನಿ ನಾಯರೇ ಆಗಿಬಿಡ್ತೀನಿ. ನಮ್ಮ ಕಾರ್ ರಿಪೇರಿ ಮಾಡಿಸಿ ನಮ್ಮ ಶೆಡ್ಡಿನಲ್ಲಿ ಬಿಟ್ಟುಬಿಡು. ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲ ಇಲ್ಲ ಇಲ್ಲ, ಡಿಸ್ಪ್ಲೇ ಹೊಯ್ಕೋತ ಹೋಗ್ತಾನೆ. ನಾಲ್ಕಲ್ಲಿ ಶಿವಣ್ಣ ಹೆಚ್ಚಿದಂಗೆ ಮಾಡ್ತಾನೆ. ಎಲುಗುಪ್ಪಿ ಶಿವಣ್ಣನ ಮತ್ತೇನು ಸಮಾಚಾರ? ಏನ ನಿನ್ 7 ಮಂದಿ ಹೆಂಡ್ರು ಒಮ್ಮೆಗೆ ಬಸ್ಸಿಗೆ ಹಾಕಿದ? ನೋಡುವ ತಂಗಿ ವಿಚಿತ್ರ. ಒಬ್ಬಗ 7 ಮಂದಿ ಹೆಂಡ್ರು, ಅದು 7 ಮಂದಿ ಒಮ್ಗಿಲೆ ಬಸ್ರು. ಜಗತ್ತಿನ ವಿಚಿತ್ರವಾದ ಸರಿ ಸರಿ, ನನಗೆ ಫೋನ್ ಹಚ್ಚಿದೆಯಾ ನೀನು? ನಾನು ಹೆರಿಗೆ ಡಾಕ್ಟರ್ ಅಲ್ವಲ್ಲ? ಹೌದಾ? ಹಾಗಾದ್ರೆ ಒಂದು ಸಜೆಷನ್ ಕೊಡ್ತೀನಿ, ಆ ರೀತಿ ಮಾಡಿಬಿಡು. ನಿಮ್ಮ ಮನೆ ಎದುರುಗಡೆ ಮೇನ್ ರೋಡ್ ಇದೆಯಲ್ಲ, ಆ ರೋಡ್ ಮೇಲೆ ನಿನ್ನ 7 ಮಂದಿ ಹೆಂಡ್ರನ್ನ ಮಲಗಿಸಿ ಮೇಲೆ JCB ಏರಿಸಿಬಿಡು. ಹೆರಿಗೆ ಸರಳವಾಗಿ ಆಗತ್ತೆ. ಸರಳವಾಗಿ ಮ್ಯಾಲ ಹೋಗ್ತಾರ. ಇವ್ರು 3000 ತಂಗಿ ಕಳ್ಸಾವ್ರು. ಸರಿ ಸರಿ ಆಯ್ತು. ಇಲ್ಲ ಇಲ್ಲ ಇಲ್ಲ, ಕಣ್ಣಾಗ ಗುರು ಬರ್ತೈತ್ರಿ. ಇದು ಯಾವ ಕಂಪನಿ ಇದ್ರಿ ಮೊಬೈಲ್? ಟಾಟಾ ಕಂಪನಿ ಇದು. ಇದು ಹಿಂಗೆ ಅನ್ರಿ ಟಾಟಾ. ಇದು ಚಾಲು ಮಾಡಬೇಕಾದ್ರೆ ಟಾಟಾ, ಬಂದ್ ಮಾಡಬೇಕಾದ್ರೆ ಬಾಟಾ. ನೋಡುವ, ಅದನ್ನ ಚಾಲು ಮಾಡ್ಬೇಕಾದ್ರೆ ಟಾಟಾ, ಬಂದ್ ಮಾಡ್ಬೇಕಾದ್ರೆ ಕಾಲನ್ ಊಟ. ಮತ್ ನಮ್ಗೆ ದುಡ್ಡು ಸರಿಯಾಗಿಲ್ವಾ? ನಮ್ದು ತಾವು ಪಡ್ಕೊಂಡಾಗ. ನಮಸ್ತೆ. ಹೂ ಅರಳೈತ್ರಿ, ಪಾತ್ರೆಗೆ ತಿನ್ನು ಬಂದು ಗೊತ್ತಿಲ್ಲ. ಇವು ಇಡ್ಲಿ ಹಿಟ್ಸ್, ನಾವು ಈ ಸೆಕ್ಸ್ ಹೂವರೆಲ್ಲ ಅಂದ್ರೆ ಏನಂತ ನಮ್ಗೆ ಹೆಂಗ್ ಗೊತ್ತು? ಈ ಹುಡುಗಿ ಯಾರು? ಈ ಹುಡುಗಿ ಯಾರು? ನನ್ನ ಮಗಳ್ರಿ. ನಿಮ್ಮ ಮಗಳ? ಇವಳೆಲ್ಲ ನೋಡಿದ್ದೆ ಆಗಿದೆಯಲ್ಲ ನನಗೆ. ಏನೇನು ನೋಡ್ತೀರಿ? ಡಾಕ್ಟರ್ ಮಾನಿಗೇರಿ ಹತ್ರ ನೀನು ಚುಚ್ಚಿಸಲಿಕ್ಕೆ ಬಂದಿದ್ದಿಲ್ವಾ? ಅದಕ್ಕೆ ಹೋಗಿದ್ರಿ? ಮಳೆ ಮಾಡಕ್ ಹೋಗಿದ್ನಲ್ಲ, ನೆನೆ ನೆಗಡಿ ಆಗಿತ್ತು. ನಿಮ್ಮ ದವಾಖಾನೆ ಬಿಟ್ಟು ನೀವ್ಯಾಕೆ ಅಲ್ಲಿ ಹೋಗಿದ್ರಿ? ಆ ದವಾಖಾನೆ ಡಾಕ್ಟರ್ ಮಾನಿಗೇರಿ ನಾನು ಕ್ಲೋಸ್ ಫ್ರೆಂಡ್. ಅಂದ್ರೆ ಕ್ಲೋಸ್ ಆತ್ಮೀಯ, ಹತ್ತಿರ ಆತ್ಮೀಯ ಸ್ನೇಹಿತರು, ಗೆಳೆಯರ. ಗೆಳೆಯರು.
ಅವರು ನಾವು ಸೇರಿಕೊಂಡು ಒಂದು ಯಾವುದೋ ರೋಗದ ಬಗ್ಗೆ ಡಿಸ್ಟಂಪರ್ ಮಾಡ್ತಾ ಇದ್ದೀವಿ. ನಾ ಡಾಕ್ಟರ್ ಮಾಡಿದ್ರು ನೀವು ಡಿಸ್ಟಂಪರ್ ಬಣ್ಣ ಹಚ್ತಾನು ಅಂಗಡಿ ಅಂಗಡಿ ಅಂತ ಹೇಳಿದ್ರೆ ಹೌದಾ? Nonsense. You fit. ಅಲ್ಲಿ ಏನ್ ತಪ್ಪಾಗಿತ್ತು 3x rum, cottage rum. Now got me. Even buying the ಮತ್ತೆ ಬೈತಾರೆ. Extraction 500. Covid shield. ಅದು ರೋಗದ ಬಗ್ಗೆ ನಾವು ಅಂದ್ರೆ ಚರ್ಚೆ ಮಾಡ್ತಾ ಇದ್ವಿ. ರೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆಗ ಇವಳು ಹೊರಗೆ ಕುಂತಿದ್ದ. ಅಂದ್ರ ಚೆಕಪ್ ಮಾಡಿಸ್ಕೊಳ್ಳೋ ಸಲುವಾಗಿ ಮಾಡ್ಕೊಂಡಿದ್ದೆ. ಆಗ ನಾನು ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಮಾಡಿ ಕಳಿಸಿದೆ. ಎಂತ ದೊಡ್ಡ ಮನುಷ್ಯರಿ ಡಾಕ್ಟರ್ ಸಾಹೇಬ್ರ. ಬಡ್ರ ಮಕ್ಕಳಿಗೆ ಬ್ಯಾನಿ ಬಂದ್ರೆ ನಿಮ್ಮಂತ ಡಾಕ್ಟರ್ ಬೇಕ್ರಪ್ಪ. ಯಾಕೋ ಹುಡುಗಿ ಕಣ್ಣು ಹಳದಿಯಾಗಿ ಕಾಣ್ತಾ ಇದೆಯಾ? ಹ್ಞೂ ಸರ್ ಅದೇ ತಾಪಾಗತ್ತಿದ್ರಿಪ್ಪ. ಬಹುಶಃ ಕಾಮಿಡಿ ಆಗಿದೆಯಾ? ನಿಮಗೆ ಗೊತ್ತಾಗ್ತದೆ ಸರ್. ನಾನು ಯಾರು? ಯಾರು? ಕಾಮಿಡಿ ಸ್ಪೆಷಲಿಸ್ಟ್ ಡಾಕ್ಟರ್ ಖಬರ್ಗೆ. ತಂಗಿ ನಾವು ಯಾರು ಹುಡುಗಾಡ್ ಗೊತ್ತಾಗ್ತಿದ್ದಿಲ್ಲ. ನೀವು ನಮ್ ಜವ್ ಬಂದಾಗ ಬಂದಿತ್ತು. ನಾವ್ ಯಾವ್ದೋ ಹುಡ್ಕೊಂಡು ಹೊಂಟಿದ್ವಿ, ಅದ ನಮ್ ಕಣ್ಣಿದ್ರೆ ಬಾಂಧವಿ ಇದ್ದ ಐತಿ. ಬಂದೈತಿ ಹೋಗೈತಿ ನಿಂತೈತಿ ನನ್ನ ನಾಯಿ ಮನೆಗೆ ತಿಳ್ಕೊಂಡೆ ಹಂದಿ ಮನೆಗೆ ದೊಡ್ಡ ಡಾಕ್ಟರ್ ಕಿಮ್ಮತ್ ಕೊಟ್ಟು ಮಾತಾಡೋಡಿ ನಮ್ಮನ್ನ ಖಬರ್ಗೆ ಅಪ್ಪ ಖಬರ್ಗೆ ಹೇಳ್ಬೇಡ, ಅಪ್ಪ ನೀ ಖಬರ್ಗೆ ನಿಮ್ಮ ಅಪ್ಪ ಖಬರ್ಗೆ ನಿಮ್ಮ ಅಜ್ಜ ಖಬರ್ಗೆ ಇಲ್ಲಿ ನಿಮ್ಮ ಕಾಂತಾನ ಖಬರ್ಗೆ. ತಪ್ಪು ತಿಳ್ಕೊಬೇಡ್ರಿ. ಈ ಖಬರ್ಗೇಡಿ ಅನ್ನೋದು ನಮ್ಮ ಕಡೆ ಒಂದು ಬೇಗಳ್ರಿ. ಅದು ನಮ್ಮ ಅಡ್ರೆಸ್. ಹಿಂಗ ಯಾಕೆ ಬಂದತ್ರಿ ಅಡ್ರೆಸ್ ನಿಮ್ಗೆ? ಅಬ್ಬರ ತಪ್ಪಿ ಪೇಷಂಟ್ ನೋಡ್ತಿದ್ವಿ. ಅದಕ್ಕೆ ಖಬರ್ಗೇಡಿ ಖಬರ್ಗೇಡಿ ನೋಡ್ರಿ ಪುಣ್ಯ ಆಗ್ತದೆ. ನನ್ನ ಆರ್ಡಿನರಿ ಡಾಕ್ಟರ್ ಅಂತ ತಿಳಿದಿದ್ಯಾ? ನಮ್ಮ ಆಸ್ಪತ್ರೆಗೆ ಕರ್ಕೊಂಡಾಗ ಅಪ್ಪ ಸತ್ರಂತೋ ಯಪ್ಪ. ಒಳ್ಳೆ ಟೈಮ್ದಾಗ ಸಾತ್ರ ದವಾಖಾನಿ ನನಗೂ ಗೊತ್ತಾತ. ಅಲ್ಲಿಗೆ ಕರ್ಕೊಂಡವ. ಅಲ್ರಿಪ್ಪ ಇಲ್ಲೊಂದು ಇಟ್ಟು ನೋಡ್ರಿ ಅಲ್ಲೇ ನೋಡಕೈತೆ. ಇನ್ನೊಂದ್ ಸ್ವಲ್ಪ ನೋಡ್ಬೇಕಾ? ನೋಡ್ರಿ. ಹಿಂದಕ್ಕೆ ಸ್ವಲ್ಪ ನೀವು ಮುಂದಕ್ಕೆ ಮಾ. ನೋಡಿ ಬಣ್ಣ ಮುತ್ತಿನ ಮಾಲ ಚಂದ ಇವಳು ಯಾವೂರ ಚಲುವೆ ದೇವಾ. ಏನ್ ನೀವೇ ಡಾಕ್ಟರ್ ಏನ್ ಚಾಪ್ಟರ್ ಪೇಷಂಟ್ ಏನವನ್ನ ಚೆಕ್ ಮಾಡಿದೆ ಹೇಳಯ್ಯ. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಏನ್ ಪಿಚ್ ಬರ್ತೈತ್ರಿ ಯಪ್ಪ ಕಾನ್ಫ್ಯೂಸ್. ನನಗೆ ಗೊತ್ತಾ ಈಗ ಕೆಲವೊಂದು ರೋಗಗಳು ಹಾಡಿನಿಂದ ಗುಣವಾಗುತ್ತೆ, ಮಾತಿನಿಂದ ಗುಣವಾಗುತ್ತೆ, ಔಷಧಿಯಿಂದ ಗುಣವಾಗುತ್ತೆ. ಹಾಗೆ ನಿನ್ನ ಮಗಳಿಗೆ ಹಾಡಿನಿಂದ ಗುಣವಾಗುತ್ತೆ. ಹಾಗೆ ಬೇಡ. सर की जो सर से वो धीरे धीरे पागल हुआ रे मैं धीरे धीरे तेरी चुनरिया दिल ले लगी तेरी ये बिंदिया दिल ले लगी सर की जो सर से वो धीरे धीरे पागल हुआ रे मैं धीरे धीरे तेरी चुनरिया दिल ले गई तेरी बिंदिया. ಯಾಕಂದ್ರೆ ಮಾನವ ಮನುಷ್ಯ ಪೈಲ್ವಾನ್ ಅಂತ ಎಲ್ಲಾರು ಹೆಸರು ಐತಿ. ಮತ್ತೆ ನೀವು ಇಲ್ಲಿ ಅದ್ಯಾಕ ನಿಮ್ ದವಾಖಾನೆ ಬೇಕು. ಈಗ ರೋಗ ಕಮ್ಮಿ ಆಗಿದೆ ನಿಮಗೆ? ಯಪ್ಪ ಕಡೆ ಹೇಳ್ತಿದ್ದೆ ಜಂಡ ಹಾಡಿಗೆ ಜಂಡ ಕಿತ್ಕೊಂಡು ಹೋಗ್ತಾರೆ. ನಿಮ್ಗೆ ಮುಂದೆ ಹಾಡಿ ಇರೋದೇ ಇಲ್ಲ ಅದು. ಅರ್ಥ ಮಾಡ್ಬಿಟ್ರಿ ಹೋಗ್ಲಿ. ಹೋಗಿ ಆಗ್ಬಿಡುತ್ತೆ. ಅಲ್ಲೇ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಐತೆ ಕಪ್ಪ. ಹಿಂದೆ ಸರಿ ನಿಮ್ಮ ಮುಂದೆ ಬಾ. ಕಾಮಿಡಿ ಎಲ್ಲ ಹೋಗಿದೆ, ಕಾಮಿಡಿ ಎಲ್ಲ ಹೋಗಿದೆ. ಬಣ್ಣ ಕಂಪು ಆಗಿದೆ. ಇದು ಕಾಮಿಡಿ ಅಲ್ಲ, ದಾಮಿನಿ ದಾಮಿನಿ. ದಾಮಿನಿ ಇದೊಂದು ರೋಗ ಅಂದ್ರೆ ಕಾಮಿಡಿಗಿಂತ ದೊಡ್ಡ ರೋಗ ಇದು. ಇದು ಏನ್ ಕಡಿಮೆ ಬರುತ್ತೆ ಸರ್? ಇದು ಕಡಿಮೆಯಾಗಿ ಬರಂಗಿಲ್ಲ, ಮೈಯಾಗಿನ ಸೊಕ್ಕ ಹೆಚ್ಚಾಗಿ ಬರ್ತೈತಿ. ಆ ಸೊಕ್ಕ ನಿಮ್ಗೆ ಕಡಿಮೆ ಮಾಡಕ್ ಬರುದು? ನನ್ನಿಂದ ಸಾಧ್ಯವಿಲ್ಲ, ಅವಳ ಗಂಡನಿಂದ ಸಾಧ್ಯವಾಗುತ್ತೆ. ಮಾತಿನಿಂದ ಅದಕ್ಕೆ ನಿಂತಂಗಿಲ್ಲ ಸರ್. ವಾ. ಅಲ್ರಿ ಇನ್ನು ಆಕಿ ಮದ್ವೆ ಆಕಿ ಇನ್ನು ಇವಳು ಮಿರಜ್ ಆಗಿಲ್ವ?
ಮಿರಜ್ ಹೋಗಂಗಿಲ್ರಿ ನಿಮ್ಮ ದವಾಖಾನೆ ನಡೆದು ಮಿರಜ್ ಮಿರಜ್ ಗಾಡಿ ಖರ್ಚು ಮಾಡ್ಕೊಂಡು ಮಿರಜ್ ತನ ಯಾಕೆ ನೀವು ಅಂತ ದೊಡ್ಡ ಡಾಕ್ಟರ್ ಹಾ ಮದುವೆಗೆ ಮಿರಜ್ ಅಂತೀರಿ ನೀವು ಮತ್ತೆ ಮುಂಜಿಗೆ ಏನು ಸಾಂಗ್ಲಿ ಅಂತೀರಿ ಇಲ್ಲ ಸಿರಜ್ ಹತ್ರ ಲಕ್ಷ್ಮೇಶ್ವರ ಅಂದ್ರೆ ಮಿರಜ್ ಮಾಡಿಸ್ಕೊಂಡು ನಮ್ಮ ಗ್ಯಾರೇಜಿಗೆ ಕರ್ಕೊಂಡು ಬಂದ್ಬಿಡ. ಸರ್ ಕೈ ನನ್ನ ಮಗಳು ಹುಟ್ಟಿದ ಕೂಡಲೇ ಒಂದು ಆಸೆ ಐತ್ರಿ ಡಾಕ್ಟರ್ ಕೊಡ್ಬೇಕಂತ ಹೆಂಗು ದೇವ್ರು ಬಂದಂಗಂದೇರಿ ಯಾಕೆ ಮಾಡ್ಕೊಂಡ್ರಿ ಅಂದ್ರೆ 1,000 ಮಾವಿನ ಗಿಡ ಅದಾವ ನಾನು ಎಲ್ಲ ನಿಮಗ ನಿನ್ನ 1000 ಮಾವಿನ ಗಿಡ ತಗೊಂಡು ನಾಯೇನು ಹೋಗ್ತಾ ಇದೆ ಮುತ್ತಿನಂತ ಹುಡುಗಿ ಕೊಡ್ತಾ ಇದ್ದೀಯಾ ಅಷ್ಟೇ ಏನು ಇಲ್ಲದ ಇಲ್ಲಪ್ಪರ ಆಗ ನೋಣ ಅಲ್ರಿ ಅಲ್ಲಿಂದ ಇಲ್ಲಿ ತನ ಸಾಹೇಬ್ರು ನಡ್ಕಂತನ ಬಂದಾರ ಏನ್ ಮನುಷ್ಯ ಗಂಟು ಬಿದ್ದು ದೊಡ್ಡ ಡಾಕ್ಟರ್ ತೊಯ್ಕೊಳಕತ್ತೀನಿ ಮಗನ ನಡ್ಕೋತ ಬರ್ತಾರ ಸ್ವಂತ ಕಾರ್ ಐತೆ ಅವ್ರದ್ದು. ಓ ಅಕ್ಕ ಅಲ್ಲ ಐತ್ ನೋಡು ಆ ಕರೆ ಕಾರ್ ಅದು ಇವ್ರದೇ ಸ್ವಂತ ಇವ್ರದೇ ಅದು ನಮ್ದೇ. ನಿಮ್ಮವ್ರ ಆ ಕಾರ್ ನಿಂತ 3 ತಿಂಗಳು ಆತಲ್ಲಿ ಅದು ನಮ್ಮದ ಸಂಚೇರ್ದೆ ಅಯ್ಯೋ ಅದು ಗಂಧದ ಕಟ್ಟಿಗೆ ಏರ್ಕೊಂಡು ಹೋಗತ್ತೋ ಪೊಲೀಸ್ ಹಿಡಿದು ಸೀಸ್ ಮಾಡ್ಯಾರ. ಅದನ್ನು ಹಿಂದೆ ನಿಂತಿತ್ತ ಈಗ ಎಲ್ಲಿ ಹೋದ ನಮ್ಮ ಡ್ರೈವರ್ ರಿಪೇರಿ ಮಾಡಿಸಿ ನಮ್ಮ ಶೆಡ್ಡಿನಲ್ಲಿ ಬಿಟ್ಟು ಬಂದಿದ್ದಾನೆ. ಸಾಹೇಬ್ರು ಹಲ್ಲು ಏನಾದ ಹಲ್ಲ ಹಲ್ಲ ಆನಮನ ಮುಟ್ಟಕ್ಕೆ ಹೋಗ್ತಾರ ಹಲ್ಲು ಎಲ್ಲಿ ಮಾಡ್ಸ್ಯಾರ ಅಂತ ಮಾಡ್ಸಿದ್ದಲ್ಲ ಹುಟ್ಟಾನೆ ಅದೇ ಬಾಬು ಹುಡುಕ್ತಾನೆ 2 ಹಲ್ಲು ಇಟ್ಕೊಂಡು ಬಿಟ್ಟ್ಯಾರ ನಾವು. ಅಯ್ಯೋ ಚಂದ ಐತಿ ಚಂದ ಐತಿ ಅಲ್ರಿ ಪಾಪಣ್ಣದ ದವಾಖಾನೆ ಎಲ್ಲ ಐತಿ ತೆಲಿಬ್ಯಾಡ ನನ್ನ ಮಗನ ಎಲ್ಲ ಬೇಕೆ ದವಾಖಾನೆ ಇಲ್ಲರಿ ಅಪ್ಪ ವಾರದಾಗ ಒಂದ್ ದಿವ್ಸ ಬಂದು ನಮ್ಮ ಊರಾಗೆಲ್ಲ ಅರ್ಜಿಂಗ್ದಾಗಿದ್ದೊಕ್ಕಾರ ಏನ್ ಮಾತಾಡ್ತೀರಿ ನೀವು ಬಾರಿ ಮಾತಾಡ್ರಪ್ಪ ಲಾಡ್ಜಿನಾಗ ಇದ್ದದ್ದು ಹೋಗಿ ನನ್ನ ಮಗೇನ್ ಯಡಿಯೂರಪ್ಪ ಹಳಿಯ ಇವ ಯಾರು ಐಸ್ ಕ್ರೀಮ್ ಮಾರೋ ಬಾಬ್ಯಾರಿ ಸಿಟ್ಟುಗಳ್ಬೇಡ್ರಿ ನಾ ಎಲ್ಲ ಹೇಳ್ತೀನಿ. ನನ್ನ ಗಂಡನ ಸಿಟ್ಟು ಮೊದ್ಲ ಅಂದಕರ ಬಹಳ ಕೆಟ್ಟ ಮಗನ ನಡ್ಲೇ ಹೋಗ್ಲೇ ನಡ್ಲೇ. ನಿಮ್ ಮಗಳು ಏನ್ ಜೋಗಿ ಫಿಲಿಮ್ನಾಗ ಯಾಕೆ ಮಾಡ್ಯಾರ ಯಾರ ಮಗ ಗೊತ್ತೈತಿಲ್ಲ ಪಾಪನ್ ಮಗಳು ಅಲ್ಲ ಮದುವೆಗೆ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ ಇವತ್ತು ನಮ್ದು ಸುಹಾಗ್ ರಾತ್ರಿ ಯಾರ ರಾತ್ರಿ ಐತಿ ಸುಹಾಗ್ ಅದಕ್ಕೆ ಇಂಗ್ಲಿಷ್ನಲ್ಲಿ ಫಸ್ಟ್ ಲೈಟ್ ಅನ್ನುತ್ತಾರೆ. ಯಾಕೆ ಟ್ಯೂಬ್ ಲೈಟ್ ಅದಲ್ವೇ ಫಸ್ಟ್ ಲೈಟ್ ಅಂಡ್ ಟ್ಯೂಬ್ ಲೈಟ್ ಮೇಲೆ ಮಿನಿಚರ್ಸ್ ಬಲ್ಬ್ಸ್ ಹೋಗ ತಂಗಿ ಇಪ್ಪ ಮತ್ತ ಅವ್ರ ಕಾರ್ ಕೆಟ್ಟೈತೆ ಎದ್ರಾಗ ಅಯ್ಯೋ ಯಾಕೆ ವಿಚಾರ ಮಾಡ್ತೀಯಪ್ಪ ನೀನು ಕಾರ್ ಕೆಟ್ರೆ ಏನಾಯ್ತು ಇದ್ರಲ್ಲಿ ಹೋಗೋಣ ಎದುರಲ್ಲಿ ಬಸ್ಸಲ್ಲಿ ಬಸ್ನಾಗ ತಯಾರು ಹಾ ನಾನ್ ರೆಡಿ ಪ್ರೈವೇಟು ಏನ್ ಗೌರ್ಮೆಂಟು ಅದೀಪ ಯಾವ್ದಪ್ಪ ರಾಜ ಹಂಸ ಯಾವುದು ರಾಜ ಅವ್ವಾ ಬಾಬ್ಯಾ ನಾವ್ ಎದುರಾಗ ಗೊತ್ತೈತೇನೆ ರಾಜ ರಾಜ ಹಂಸ ಕರೆಕ್ಟ್ ನೀವು ಅಂಶ ಮಾಡಿದಂಗೆ ಮಾಡ್ತಾ ಇದೀರಿ ಅದು ಬೇಡ್ರಿ ಹೊರಗೆ 108 ಗಾಡಿ 3 ಅದಾವ ಅದ್ರಾಗ ಯಾವ್ದಾರ ಒಂದು ತಗೊಂಡು ಹೋಗ್ರಿ ಏನ್ ಆಟ ಹಚ್ಚಿರಿ ಏನ್ ನೋಡ್ರಿ ಏನಕ್ಕೆ ನಾವು ನೋಡಿ ಅಮ್ಮ ಅನ್ನಕತ್ತಾನೆ ಏನು ಅದೇ ಹೋಗ್ತೀವಿ ರೆಡಿ ಮಾಡ್ಬೇಕಲ್ಲ ಎಲ್ಲ ಹೋಗ್ರಪ್ಪ ಹೋಗ್ರಿ ಸಾಹೇಬ್ರು ಕರ್ಕೊಂಡು ಹೋಗ್ರಿ ಐಸ್ ಮಾಡ್ತೀಯಾ ಹ್ಞೂ ರೀ ನಡಿ ಹೋಗೋಣ ಒಂದೆರಡು ಮ್ಯಾಂಗೋ ಐಸ್ ಮನೆಗೆ ಸಿಗ್ತಾವ ನಡಿ ಆ ಹೆಣ್ಮಗಳು ಅಷ್ಟೊಂದು ಕರೆಕತ್ತಳು ಹೋಗ್ರಿ ಏಯ್ ಕರ್ತೀನಿ ಹೋಗೋ ನೀನ್ ನಾವು ಟೈಮ್ ಆತ್ ಹೋಗ ನಿನಗೆ ಹೇಳಕತ್ತೀನಿ ಅವಾಗಿಂದ ನಡಿ 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 ಅಂತೇಳಿ ಎಲ್ಲ ಮಾಡಿಟ್ಟಲ್ಲ ನಿನ್ ಹೆಂಗ ಬಡ್ದ್ರ ಸಾಯ್ತೀವ ನೀನು ಯಾವ್ದು ಸಮಾಧಾನ ಮಾಡ್ಕೊಳ್ರಿ ಇಲ್ಲೇ ಬಿ ಪಿ ಶುಗರ್ ಹೆಚ್ಚಿಗೆ ಸತ್ಗಿತ್ತು ಹೋದಿರಿ ಯಾವ್ದದು ರಾಜ ಅಂಶ ನಿಮ್ಮ ಅಪ್ಪ ಹೆಂಗ್ ಮಾಡ್ತದ ರಾಜ ಅಂಶ ಗೊತ್ತಾಗತ್ತಿಲ್ಲ ಬಿಟ್ಬಿಡು ಹೆಂಗ್ ಓಡ್ತೀವಿ ನೋಡೀಗ ಈಗ ನೋಡಿ ನಾಟಕ ಹೆಂಗ್ ಬಾಬು ಬಾಬು ನಾಲ್ಕು
ಒದ್ದು ಬಿಡಲೇ ಹೋಗ್ಬಿಡ್ತೀನಿ ಅಷ್ಟು ಸರಳ ವಜನ್ ನಿನ್ನ ಬಾಬು ಬಿಡೋ ಬಾಬು. ಒಂದ್ ಮುತ್ ಕೊಡು. ಕತ್ತು. ಆಗಲ್ಲ ಅದಲ್ಲ ತಡಿಯ. ನಿನ್ನ ಅವನು ಬರೋದು ನೋಡು ಮಗ ಇವ. ಮಗನ ನನಗೆ ಪಾಪಿ ಅಂತೀಯ? ನನ್ನ ಹಳೆಯಾಗಿ ಹೇಳಿ ಪಾಯ್ಸನ್ ಇಂಜೆಕ್ಷನ್ ಮಾಡಿಸಿನ ಮಗನ. ಎಲ್ಲದ ನಿಮ್ಮ ಮಳಿಯ? ಇಲ್ಲದ ನೋಡ್ರಿ. ನೋಡಿ ಸಿಕ್ಕೋ ಮಗನ. ಬಾ 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 ಪಾಪಣ್ಣರ ನನ್ ತಪ್ಪಾಗೈತ್ ಬಿಡ್ರಿ. ನಾವು ಉಪ್ಪ ತಿನ್ನಿಸ್ತೀನಿ ನಿನಗೆ. ಅದ್ರಿ ಯಾವ್ದು? ತಾಯಿ ಹಾಯ್ ಗಂಗು. ಇಂಥ ವಿಷಯ ಯಾಕೆ ಹಾಕಕ್ ಬಂದೇವ ನೀನು? ನಮ್ಮಪ್ಪ ಡೈರೆಕ್ಟ್ ಆಗಿ ಬಂದ್ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ಲ ಏನು. ಏನ್ ಶಾನೆ ದೀಪ ನೋಡಿ ಹೋಗ್ತಾ ನಿಂತಾಯಾಗಿ ನೋಡು ಹಂಗ ಸೋಗು ಮಾಡ್ತಾಳೆ. ಬೊಬ್ಬರಿ ಬಸರಿಂಗಿ ಬೊಬ್ಬರಿ ಬಸರಿಂಗಿ ಕಾಮನೆ ಆಗಿತ್ತೆ. ಈ ಮಗ ತೆಗ್ಯಾಕ್ ಬಂದ ನೀವು. ಏ ಬಾಬ್ಯಾ, ಇನ್ಮ್ಯಾಲ ನನಗೆ ಪಾಪನವ್ರು ಅನ್ಬೇಡ ಮಗ. ಮತ್ತೇನಲ್ರಿ ಮಾವಾರ ಅನ್ನ. ಅವಕಾಶಲೆ ಎಲ್ಲರೂ ಹೊಡ್ಕೊಂಡು ಸತ್ತಿಗಿತ್ತಿ ನಡಿ ಇವನು ಪೊಲೀಸ್ ಸ್ಟೇಷನ್ ಕೊಟ್ಟ ಮುಂದೆ ಹೋಗು. ನಡಿ ನಡಿ ಮಗನ ಸರಳ ನಡಿ. ರುದ್ರಾಕ್ಷಿ ನಮ್ಮಿಬ್ಬರ ಕೂಡಿದ ಮನಸ್ಸನ್ನು ಅಗಲಿಸಲು ಹರಿಯರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಇಲ್ಲ 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 ಅಂದ ಬಳಕ ಇವ್ಯಾ ಮಂಜನ ಮಕ್ಕಳು ಇವರು. ನಾವು ನಿಂದಿರ್ಸ್ಕೊಂಡು ಬೇಯ್ತಾರ ಮಗ. ಆನೆ ಮೇಲೆ ಅಂಬಾರಿ ಮೇಲೆ ಹಾಡಿ ಮಾಡೋ ಈ ಕೈಯ ಮೇಲೆ ಒಲವೇ ಎರಡು ದೇಹದಲ್ಲಿ ಒಂದೇ ಹೂವಿನ ಬಳ್ಳಿ ನಮ್ಮ ಪ್ರೇಮವು ಮರಿಬೇಡನಂದ ಮರೆದರೆ ಸಾವು ಚಿನ್ನ ಮರಿಬೇಡನಂದ ಮರೆದರೆ ಸಾವು ಚಿನ್ನ. ಡಾಕ್ಟರ್ ಖಬರಿಗೇಡಿ ಅವ್ರು ಬಂದ್ರು. ಯಾರಿಲ್ರಿ? ನನ್ನ ಕರ್ಮವೇ ಬದ್ಯಾ ಮತ್ತು ಬಿ ನನ್ನ ಕಣ್ ಮುಂದೆ ನನ್ನ ಮಗನ ಬಗ್ಗಿಸ್ಕೊಂಡು ನೀವಷ್ಟು ಸಡ್ಲ ಕೊಟ್ರಿ. ನನ್ ರಾಜ ಹೆಂಗ ಜಗದೋದ್ನಪ್ಪ ಹಂಗ ಸಿಂಧೂರ ಲಕ್ಷ್ಮಣ ಜಗದೋದ. ಸಿಂಧೂರ್ ಲಕ್ಷ್ಮಣವ ನಾನ ಕಟಕ್ ಈ ಮಗನ ಗೌಡ. ಸರಿ ರೇಪ್ ಮಾಡ್ತೀನಿ. ಮಗನ ನಿನಗ ಕೊಡ್ತೇನೆ ಮತ್ತೆ ಹಾಕ್ಲಿ. ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿ ಹದಗೆಡಿಸಿಟ್ರಲ್ಲ. ಏನ್ ಮಾಡ್ತಿರೋ? ಏನ್ ಮಾಡ್ತೀರಿ? ನೆಕ್ಸ್ಟ್ ಮದುವೆನ ಫಿಕ್ಸ್. ನೀನೇನೇ ಮಾಡು ಹೆದರುವನೇನು ಬಾಳುವೆನು ನೋಡು ಬದುಕುವೆನು ಏನು ಮಾಡಕ್ಕಾಗಲ್ಲ. ಬಾಳುವೆನು ನೋಡು ಬದುಕುವೆನು. ಫಿಕ್ಸ್ ನೆಕ್ಸ್ಟ್. ಒಂದೇ ಹುಟ್ಟಿದ್ ನನ್ನ ಮಗ ಪಾಪ ಭಾಳ ಕಷ್ಟಪಡಾಕೈತಿ. ಯಾಕೆ ಹೇಳಕತ್ತೀರಿ? ಕನ್ನಡದಾಗ ಮಾತಾಡಲ್ರಿ. ಏನ್ ಮಾಡ್ಲಿಪ್ಪ, ಅದು ಒಂದ ಮಗಳು ಮತ್ತೇನು ಇಲ್ಲ. ಅದು ಬಿಡ್ರಿ ಮಾಮರ, ಟೆನ್ಷನ್ ತಗೋಬೇಡ್ರಿ. ನೀವು ಆರಾಮಿರ್ರಿ ಮಾಮ. ಬಾಬಾ ನಾ ಒಂದು ಮಾತು ಕೇಳ್ತೀನಿ, ಕೈ ಮುಗಿದು ಕೇಳ್ಕೊತ ನಡೆಸ್ಕೊಡ್ತೀಯಪ್ಪ. ಕೇಳ್ರಿ, ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಅನ್ಕ ತನಕ ನೀ ನನಗೆ ಮಾಮರ ಅನ್ಬೇಡಪ್ಪ. ಅಲ್ರಿ ಇದು ಈಗಿನ ನೀವೇ ಹೇಳಿದ್ರಲ್ಲ. ಈಗ ಬೇಡತ್ತಲ್ಲ, ಯಾಕಂದ್ರೆ ಆಕಿದ ಪ್ರೀತಿ ಪುಟ್ಟಪುರ ಅವನ ಮೇಲೆ ಕೂತೈತಿ. ಈ ಒತ್ತಾಯಲ್ಲಿ ನಿನ್ನ ಜೋಡಿ ಮದುವೆ ಮಾಡಿದ್ನಿ, ವಿಷಯ ಕೂಡ ಸೆಟಿ ತಂದ್ರೆ ನಮ್ಮಿಬ್ಬರು ಓದಿ ಒದಿತಾರೆ. ಬೂಟ್ ಹಾಕೈತಿ. ನಾ ಪೊಲೀಸ್ ಸ್ಟೇಷನ್ ಏನೋ ಬಂದ್ರೆ ನಾನು ನೋಡ್ಕೊಂಡು ಏನು ಬ್ಯಾಡ ನೀ ಅನ್ಕ ತನಕ ನನಗೆ ಕಾಕಾರನ್ನ ಮಾಮರ ಕಾಕಾರ ಮಾಮರ ಹೊಯ್ಕೊರ. ಹೆಂಗ್ ಹೊಂಟ ನೋಡ್ರಿ ಮಗ ಇವ. ಮೊನ್ನೆ ಗಣಪತಿ ಬಿಟ್ರಲ್ಲ, ಅವಾಗ ಇವನು ಕರ್ಕೊಂಡೋಗಿ ಬಿಟ್ಟು ಬರಕೈತೆ ಮಗ ನೋಡಿ. ನಿಮ್ಮವ್ರ ನಿಮ್ಮ ಸಂಬಂಧ ನಮ್ಮ ಮನೆಗೆ ಐಸ್ಗಡ್ಡೆ ಎಲ್ಲ ಕರಗಿ ನೀರಾಗಿ ಹರ್ಕೊಂಡು ಬರಕತ್ತೈತಿ. ಹೋಗ್ರೋ ನಿಮ್ಮವ್ರ. ಬರ್ರಿ ಬರ್ರಿ, ಲವ್ ಮೇ ಐಸ್. ಹಾಲಿಂದರಿ ಮೊಸರಿಂದರಿ ಬೆಣ್ಣದರಿ ಮಜ್ಜದರಿ ಹಾಲಿಂದರಿ ಮೊಸರಿಂದರಿ. ಆಗ್ತಾ ಇದೆಯಾ? ಡಾಕ್ಟರ್ ಸಂಜೆ ಬರ್ತಾರಂತೆ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಯಾವ ಡಾಕ್ಟರ್ ಬಂದು ಏನೇ ಔಷಧಿ ಕೊಟ್ಟರು ಈ ನಿಮ್ಮಪ್ಪನ ಮನೋರೋಗ ಗುಣವಾಗ್ಲಾರ್ದು ಭರತ್. ಇಷ್ಟೆಲ್ಲ ರಾತಾಂತ ಆಗಿದ್ದು ನನ್ನಿಂದಲೇ ಅಲ್ವೇ?
ದೊಡ್ಡವರ ಮಗನೆಂಬ ಅಹಂಕಾರ, ದುಡ್ಡಿನ ದುರಹಂಕಾರದಿಂದ ನಾನು ಕೆಟ್ಟು ಹೋದೆ ಡ್ಯಾಡಿ, ಕೆಟ್ಟು ಹೋದೆ. ಭರತ್, ಇನ್ಮೇಲಾದ್ರೂ ಈ ಮನೆಗೆ ತಕ್ಕ ಮಗನಾಗಿ ಬಾಳು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನೋ. ಇನ್ನು ಯಾವತ್ತೂ ನಿಮ್ಮ ಮಾತು ಮೀರಿ ನಡೆಯಲ್ಲದಂತ ಪಾದ ಮುಟ್ಟ. ಇರ್ಲಿಲ್ಲಪ್ಪ, ಬಾ ಬಾ. ನಮಸ್ಕಾರ ಸರ್. ಓ, ಇನ್ಸ್ಪೆಕ್ಟರ್ ಸಾಹೇಬ್ರು, ಏನ್ ಬಹಳ ದಿವಸದ ನಂತರ ಬರ್ತಾ ಇದ್ದೀರಾ? ಯಾವ್ದಾದ್ರು ಹೊಸ ಕೇಸ್ ತೆಗೆದುಕೊಂಡು ಬಂದಿದ್ದೀರೋ ಹೇಗೆ? ಇಲ್ಲ, ನಾನೀಗ ಯಾವ ಕೇಸಿನ ಬಗ್ಗೆಯೂ ಡಿಸ್ಕಸ್ ಮಾಡಲು ಬಂದಿಲ್ಲ. ಮತ್ತೆ ನಿಮಗೊಂದು ಬ್ಯಾಡ್ ನ್ಯೂಸ್ ತಂದಿದ್ದೇನೆ. ಬ್ಯಾಡ್ ನ್ಯೂಸ್? ಹೌದು. ಏನ್ರಿ ಅದು? ನಿಮ್ಮ ಬ್ರದರ್ ಬಸವೇಶಪ್ಪನವರು ಈ ಮನೆ, ಆಸ್ತಿ, ಐಶ್ವರ್ಯ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನು ನಿಮ್ಮ ತಂಗಿ ಜಯಲಕ್ಷ್ಮಿ ಹೆಸರಿಗೆ ಬರೆದಿದ್ದಾರೆ. ನಗುವುದು ಏಕೋ, ಅಳುವುದು ಏಕೋ, ನೋವಿನಲಿ ದಿನವೆಲ್ಲ ಬಳಲುವುದಿನ್ನೇ. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ನೀವು? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಆನ್ ದಿ ಸ್ಪಾಟ್ ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ ಈ ಮನೆ ಖಾಲಿ ಮಾಡಿಸ್ಬೇಕು ಅಂತ ಮೇಲಾಧಿಕಾರಿಗಳ ಆಜ್ಞೆಯಾಗಿದೆ. ಸರಿ, ಆಸ್ತಿ ಅಂತಸ್ತು ಇಲ್ಲ, ನಮ್ಮ ಡ್ಯಾಡಿ ಕಳಿಸಿದ ಅವ್ರ ಸ್ವಂತ ಸೊತ್ತು ಸರ್. ಇದೆಲ್ಲ ನನ್ಗೇನು ಗೊತ್ತಪ್ಪ. ನಿಜ ಬರೋದು, ಇದನ್ನ ಸಂಪಾದಿಸಿದ್ದು ನಿಮ್ಮ ಅಪ್ಪಾಜಿ ಆದ್ರು ಈ ಆಸ್ತಿಯನ್ನೆಲ್ಲ ಪಡೆದುಕೊಂಡದ್ದು ನೀನು ದೊಡ್ಡಪ್ಪಾಜಿ ಕಣೋ. ಏನ್ ಡ್ಯಾಡಿ ಇದೆಲ್ಲ? ನನ್ನ ಅಣ್ಣನೇ ನನ್ನ ಜೀವನದ ಸರ್ವಸ್ವ ಅಂತ ತಿಳಿದು ಆಸ್ತಿಯನ್ನೆಲ್ಲ ನಮ್ಮ ಅಣ್ಣನ ಹೆಸರಿಗೆ ಬರ್ದಲ್ಲ, ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಪ್ಪ. ಅಲ್ಲ ಡ್ಯಾಡಿ, ಇನ್ನು ಮುಂದೆ ನಾವು ಇರೋದಿಲ್ಲ ನನ್ನ ಕಾಲೇಜಿಗೆ ಕೈ ಮುಗಿಬೇಕು, ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಊರನ್ನೇ ಬಿಟ್ಟು ದೂರ, ಬಹುದೂರ ಹೋಗ್ಬೇಕು. ನಡಿ ಹೋಗೋಣ, ಕ್ಷಣ ಮಾತ್ರ ಇಲ್ಲಿ ಇರೋದು ಬೇಡ. ಇನ್ನ ಡೋಂಟ್ ಟಚ್ ದ ಸ್ಟಿಕ್ ಸರ್. ಯಾಕಪ್ಪ? ಅನಾರೋಗ್ಯದಿಂದ ಬಳಲ್ತಾ ಇರೋ ನಾನು ಸ್ಟಿಕ್ ತೆಗೆದುಕೊಂಡ್ರೆ ಅಪರಾಧನ? ಸರ್, ನೀವೇ ಈ ರೀತಿ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಅಲ್ಲ, ಇಡೀ ಡಿಸ್ಟ್ರಿಕ್ಟ್ಗೆ ಕ್ರಿಮಿನಲ್ ಕಿಂಗ್ ಅಂತ ಹೆಸರು ಪಡೆದಿರೋ ತಾವು ಈ ರೀತಿ ಮಾತನಾಡಿದ್ರೆ ನಾನೇನು ಹೇಳಿ? ನೋಡಿ, ಈ ಮನೆ ಯಾವುದೇ ಒಂದು ವಸ್ತುವನ್ನು ಮುಟ್ಟಬಾರ್ದು ಅಂತ ಮೇಲಾಧಿಕಾರಿಗಳ ಆಜ್ಞೆ ಆಗಿದೆ. ನಿಮ್ಮ ಪರಿಸ್ಥಿತಿ ಕಂಡು ನನ್ನ ಮನಸ್ಸಿಗೂ ಬೇಸರ ಆಗ್ತಾ ಇದೆ. ಬಟ್ ಐ ಆಮ್ ಹೆಲ್ಪ್ಲೆಸ್. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಹೆಲ್ಪ್ ಯು? ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಗಿದೆ. ಹೇ ಕೃಷ್ಣ.